ಮಂಡ್ಯದಲ್ಲಿ ಬಿಜೆಪಿ ರೈತ ಮೋರ್ಚಾದಿಂದ ಬರ ಅಧ್ಯಯನ ಕಾರ್ಯಕ್ರಮ ನಡೆಯಿತು. ರೈತರ ಒಣಗಿ ನಿಂತ ಬೆಳೆ ವೀಕ್ಷಣೆಯನ್ನು ಬಿಜೆಪಿ ನಾಯಕರು ಮಾಡಿದರು. ಮಂಡ್ಯದ ಚಂದಗಲ್ಲು ಗ್ರಾಮದ ರೈತರ ಜಮೀನಿಗೆ ಬಿಜೆಪಿ ನಾಯಕರು ಭೇಟಿ ನೀಡಿ ಪರಿಶೀಲನೆ ಮಾಡಿದರು. ಬಿಜೆಪಿ ರೈತ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ನವೀನ್ ಕುಮಾರ್ ಹಾಗೂ ಎಚ್.ಆರ್. ಅಶೋಕ್ ಕುಮಾರ್ ನೇತೃತ್ವದಲ್ಲಿ ಬರ ಅಧ್ಯಯನವನ್ನು ನಡೆಸಲಾಯಿತು. ರೈತರ ಜಮೀನಿಗೆ ಭೇಟಿ ಕೊಟ್ಟು ಒಣಗಿ ನಿಂತ ಕಬ್ಬು ವೀಕ್ಷಣೆ ಮತ್ತು ಅಹವಾಲು ಸ್ವೀಕಾರ ಮಾಡಲಾಯಿತು. ನಾವು 3 ಲಕ್ಷ 4 ಲಕ್ಷ ಈ ಕಬ್ಬ ನೆನ್ನೆ ಒಬ್ರು ಕಟ್ಸವ್ರ 2 ಟ್ರ್ಯಾಕ್ಟರಿಂದ ಬರೀ 11 ಟನ್ ಕಬ್ಬ ಆಗೋದು 20 ಕ್ವಿಂಟಲ್. ರಾಜ್ಯ ನಾಯಕರಿಗೆ ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಅಶೋಕ್ ಜಯರಾಮ್ ಸಾಥ್ ನೀಡಿದರು. ಸಂಕಷ್ಟದ ಸ್ಥಿತಿಯಲ್ಲಿರುವ ರೈತರಿಗೆ ಧೈರ್ಯವನ್ನು ಬಿಜೆಪಿ ನಾಯಕರು ತುಂಬಿದರು. ಮಳೆ ಕೈಕೊಟ್ಟಿದ್ದರಿಂದ ರೈತರು ಬೆಳೆದ ಬೆಳೆಗಳು ಒಣಗಿದ್ದಾವೆ. ರಾಜ್ಯ ಸರ್ಕಾರ ನಾಯಕತ್ವದ ಕುರ್ಚಿ ಭದ್ರತೆ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದರು. ರೈತರ ವಿಚಾರದಲ್ಲಿ ಗಮನ ಕೊಡದೆ ಸಚಿವ ಸ್ಥಾನದ ಕಡೆ ತಲೆ ಮಾಡ್ತಿದ್ದಾರೆ. ರೈತರ ಹೆಸರಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಡಿಕೆಶಿ ಬರ ಘೋಷಣೆ ಮಾಡಿಲ್ಲ. ತಮಿಳುನಾಡಿಗೆ ಕಾಲಕಾಲಕ್ಕೆ ನೀರು ಬಿಡುವ ನೀವು ರೈತರಿಗೆ ಹೇಗೆ ನೀರು ಕೊಡ್ತಿಲ್ಲ ಅಂತ ಹೇಳಿದರು. ಸರ್ ಹೇಳಿ ಸರ್, ಬೆಳೆ ವೀಕ್ಷಣೆ ಮಾಡಿದರೆ ಎಲ್ಲ ಕೂಡ ಒಣಗಿದೆ, ಏನು ಹೇಳ್ತೀವಿ ಸರ್? ಈ ವರ್ಷ ಮಾರ್ಚ್ ತಿಂಗಳಲ್ಲೇ ನಮ್ಮ ಮೀಟಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಂಥ ವರದಿ ಏನು ಅಂತ ಹೇಳಿದ್ರೆ ಈ ವರ್ಷ ಮಳೆ ಸ್ವಲ್ಪ ಅಭಾವ ಇರ್ತದೆ ಅನ್ನುವಂಥದ್ದು ಮೊದಲೇ ಮುನ್ಸೂಚನೆಯನ್ನು ಕೊಟ್ಟಿದ್ದಂಥದ್ದು. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಅವರ ನಾಯಕತ್ವ ಬದಲಾವಣೆ, ಅವರವ್ರ ಕುರ್ಚಿ ಭದ್ರತೆ ಇದರೆಲ್ಲರಲ್ಲೂ ತಲ್ಲೀನರಾದಮೇಲೆ ಇವತ್ತು ಕೂಡ 1.5 ತಿಂಗಳಾಗ್ತಾ ಬಂತು ಹೊಸ ಮುಖ್ಯಮಂತ್ರಿಗಳಾಗಿ. ಅವರ ಖಾತೆಗಳನ್ನು ಸರಿಯಾಗಿ ಹಂಚಿಕೆ ಮಾಡ್ದೇ ಯಾರ್ಯಾರು ಜವಾಬ್ದಾರಿ ತಗೊಳ್ಬೇಕು ಅನ್ನುವಂಥದ್ದನ್ನ ನೋಡ್ಕೊಳ್ದೇ ಇನ್ನು ಕೃಷಿ ಸಚಿವರು, ತೋಟಗಾರಿಕಾ ಇಲಾಖೆ, ಯಾವ ಜಿಲ್ಲೆಗಳಿಗೆ ಯಾರು ಉಸ್ತುವಾರಿ, ಅವರು ಯಾರೂ ಕೂಡ ರೈತರ ವಿಚಾರವಾಗಿ ಗಮನ ಕೊಡ್ದೇ ವಿಶೇಷವಾಗಿ ರೈತರ ಹೆಸರಿನಲ್ಲಿ ಇವತ್ತು ಅಧಿಕಾರ ಹಿಡಿದಿರುವಂಥ ಮುಖ್ಯಮಂತ್ರಿಗಳು ಇವರೆಲ್ಲರೂ ಸೇರಿ ಈ ವರ್ಷ ಮಳೆ ಅಭಾವ ಇರ್ತದೆ ಅಂತ ಗೊತ್ತಿದ್ರೂ ಕೂಡ ತಮಿಳುನಾಡಿಗೆ ಬಿಡುವಂಥ ನೀರನ್ನ ಯಾವತ್ತೂ ಕೊರತೆ ಮಾಡ್ದೇ ಅದಕ್ಕೆ ಕಾಲಕ್ಕೆ ಏನು ಬೇಕೋ ಅದಕ್ಕೆ ತಮಿಳುನಾಡಿಗೆ ನೀರು ಬಿಡ್ತಾ ಇದ್ದಾರೆ ಹೊರತು ಇಲ್ಲಿ ಬರ ಘೋಷಣೆ ಮಾಡಬೇಕು. ನೀರು ಇಲ್ಲ ಅಂತ ಹೇಳಿದ್ರೆ ಬರ ಘೋಷಣೆ ಮಾಡಬೇಕಿತ್ತು. ಮೊದಲು ಘೋಷಣೆ ಮಾಡಿ SDRF NDRF ಕಡೆಯಿಂದ ಅವರಿಗೆ ಪರಿಹಾರ ಘೋಷಣೆಯನ್ನು ಮಾಡಬೇಕಿತ್ತು. ಅದು ಮಾಡ್ದೇ ಇವತ್ತು 15 ದಿವಸಗಳ ಹಿಂದೆ ಅಚಾನಕ್ಕಾಗಿ ಮುಖ್ಯಮಂತ್ರಿಗಳು ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಈ ಸತಿ ಯಾರೂ ಬೆಳೆ ಹಾಕಬೇಡಿ ಅಂತ ಹೇಳ್ಬಿಟ್ಟು ಹೊರಟ್ರೆ ಹೊರತು ಸ್ಟ್ಯಾಂಡಿಂಗ್ ಕ್ರಾಪ್ಗೆ ಇವಾಗ ಆಲ್ರೆಡಿ ಇರುವಂಥ ಬೆಳೆಗೆ ಅವರು ನೀರು ಕೊಡ್ತಾರಾ ಇಲ್ವಾ ಅನ್ನೋವಂಥದ್ದನ್ನ ಯಾವುದೇ ರೀತಿಯಲ್ಲಿ ಒಂದು ಕ್ಲಾರಿಫಿಕೇಷನು ಉತ್ತರ ಕೊಡ್ದೇ ಎಲ್ಲ ರೈತರು ಒಂದು ರೀತಿಯಲ್ಲಿ ಅವರ ಜೀವನ ಅತಂತ್ರ ಆಗೋ ರೀತಿಯಲ್ಲಿ ಮಾಡಿದ್ದಾರೆ. ಇವತ್ತು 10 ದಿವಸಗಳಿಂದ ಒಂದು ವಾರದಿಂದ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಆರ್ ಅಶೋಕ್ರವರು ಮತ್ತು ಛಲವಾದಿ ನಾರಾಯಣ ಸ್ವಾಮಿರವರು ಬಂದು KRSನಲ್ಲಿ ವೀಕ್ಷಣೆ ಮಾಡಿ ನೋಡಿ ಇದು ಇನ್ನೂ 80 ಅಡಿ ಇದೆ, ಇವಾಗಲೇ ನೀರು ಬಿಡಿ ಅಂತಲೂ ಕೂಡ ಆಗ್ರಹ ಮಾಡಿದರು. ಅಟ್ಲೀಸ್ಟ್ 1 ಕಟ್ ನೀರು ಕೊಡಿ, ನಿಂತಿರೋ ಬೆಳೆಗೆ 1 ಕಟ್ ನೀರು ಕೊಡಿ ಅಂತೇಳಿ. ಅದನ್ನು ಕೂಡ ಈ ಸರ್ಕಾರ ಗಮನಕ್ಕೆ ಹಾಕ್ಕೊಳ್ಳಿಲ್ಲ. ವಿಶೇಷ ಅಧಿವೇಶನ ಕರೆದು ಚರ್ಚೆ ಮಾಡ್ಬೋದಿತ್ತು, ಸರ್ವ ಪಕ್ಷದ ಸಭೆ ಕರಿಬೋದಿತ್ತು, ರೈತರ ನಾಯಕರನ್ನು ಕರ್ಕೊಂಡು ಅವರ ಅಭಿಪ್ರಾಯ ಪಡಿಬೋದಿತ್ತು. ಯಾವುದನ್ನೂ ಕೂಡ ಮಾಡ್ದೇ ಕೇವಲ ಖಾತೆಗಳಿಗೆ ಲಾಬಿ. ಪ್ರತಿಯೊಬ್ಬ ಶಾಸಕನೂ ಇವತ್ತು ಮಂತ್ರಿಗಳಾಗುವಂಥ ಕನಸು ಕಂಡುಕೊಂಡು ಅವ್ರ ಕ್ಷೇತ್ರ ಬಿಟ್ಟು ಬೆಂಗಳೂರಿನಲ್ಲಿ ಲಾಬಿ ಮಾಡಿಕೊಂಡಿರುವಂಥದ್ದು. ರೈತರು ಬರಪೀಡಿತದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮಾನವೀಯತೆ ಇಲ್ಲದ ಸರ್ಕಾರದ ರೈತರ ವಿರೋಧಿ ನೀತಿ ಅನುಸರಿಸುತ್ತಿದ್ದಾರೆ. ತಕ್ಷಣವೇ ನೀರು ಕೊಟ್ಟು ಬರ ಘೋಷಣೆ ಮಾಡಬೇಕು, ಪರಿಹಾರ ನೀಡಬೇಕು ಅಂತ ಹೇಳಿದರು. ಆರ್ ಅಶೋಕ್ 3 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಕಬ್ಬಿನ ತರಗು ಒಣಗಿದ ರೀತಿ ರೈತರ ಒಣಗಿದ್ದಾರೆ. ತಕ್ಷಣವೇ ರಾಜ್ಯ ಸರ್ಕಾರ ನೀರು ಬಿಡಬೇಕು, ಇಲ್ಲದಿದ್ದರೆ KRSಗೆ ಮುತ್ತಿಗೆ ಹಾಕಲಾಗುವುದು ಅಂತ ಬಿಜೆಪಿ ನಾಯಕರು ಎಚ್ಚರಿಕೆ ನೀಡಿದರು. ಆತ್ಮೀಯ ಬಂಧುಗಳೇ, ಮಂಡ್ಯದ ಪರಿಸ್ಥಿತಿ ಇವತ್ತು ರೈತರು ಯಾವ ರೀತಿ ಇದ್ದಾರೆ ಅಂತಂದರೆ ಕಬ್ಬು ತರಗೆ ಹಂಗೆ ಒಣಗೋಗಿದ್ದಾರೆ, ಹಂಗೆ ರೈತರು ಸಹ ಒಣಗೋಗುವಂಥ ಪರಿಸ್ಥಿತಿಗೆ ಮಂಡ್ಯ ಜಿಲ್ಲೆ ರೈತರೆಲ್ಲ ಬಂದಿದ್ದೀವಿ. ಈ ಭಾಗದ ಶಾಸಕರುಗಳು ರೈತರ ಹೆಸರು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಶಾಸಕರುಗಳು ಇವತ್ತು ಫಾರಿನಲ್ಲಿ ಕೂತ್ಕೊಂಡಿದ್ದಾರೆ. ರೈತರ ಸಮಸ್ಯೆ ಏನಿದೆ, ಈ ಕಬ್ಬು ಏಕೆ ಒಣಗೋಗಿದೆ, ನೀರು ಯಾಕೆ ಬಿಡಿಸ್ಲಿಲ್ಲ ಅನ್ನುವಂಥ ಚಿಂತನೆಯನ್ನು ಮಾಡ್ದೇ ಕಾಂಗ್ರೆಸ್ಗೆ ಸಪೋರ್ಟ್ ಕೊಟ್ಟಂಥ ರೈತ ಸಂಘದ ದರ್ಶನ್ ಪುಟಾಣಿಯವರು ಇವತ್ತು ಫಾರಿನಲ್ಲಿ ಕೂತ್ಕೊಂಡು ರೈತರ ಮನೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸರ್ಕಾರ ಈ ಕೂಡಲೇ ಬರ ಪರಿಹಾರ ಅಂತ ಘೋಷಣೆ ಮಾಡಿ ರೈತರಿಗೆ ಪರಿಹಾರವನ್ನು 1 ಎಕರೆ ಕಬ್ಬಿಗೆ 1 ಲಕ್ಷ ಖರ್ಚು ಮಾಡಿದ್ದಾರೆ. ಅದಕ್ಕೆ 2 ಲಕ್ಷ ದುಡ್ಡುಗಳನ್ನು ಪರಿಹಾರವಾಗಿ ನೀಡಬೇಕು. ತೆಂಗಿನ ಮರಗಳು ಅವು ಫ್ಯೂಚರ್ ಒಂದು 60-70 ವರ್ಷ ಆಯುಸ್ ಇರ್ತಕ್ಕಂಥ ತೆಂಗಿನ ಮರಗಳು ಒಣಗೋಯ್ತಾ ಇದೆ. ಒಂದು ತೆಂಗಿನ ಮರಕ್ಕೆ ಕನಿಷ್ಠ 1 ಲಕ್ಷ ರೂಪಾಯಿಯನ್ನು ಪರಿಹಾರವನ್ನು ರೈತರಿಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಬೇಡಿಕೆ ಆಗಿದೆ. ರೈತ ಮೋರ್ಚಾ
ಮಂಡ್ಯ ಜಿಲ್ಲೆ ಮತ್ತು ಕರ್ನಾಟಕ ರಾಜ್ಯ ರೈತರ ಪರ ನಿಂತಿದೆ ಅನ್ನುವಂಥಕ್ಕೋಸ್ಕರವಾಗಿ ನಾವು ಇವತ್ತು ರೈತರ ಬಳಿಗೆ ಬಂದು ಕಬ್ಬನ್ನು ಮತ್ತು ಒಣಗೋಗಿರ್ತಕ್ಕಂಥ ಭತ್ತವನ್ನು ವೀಕ್ಷಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೇವೆ. ದಯಮಾಡಿ ಶಾಸಕರು ಮತ್ತು ಸಚಿವರುಗಳಲ್ಲಿ ನಾವು ಮನವಿ ಮಾಡ್ತಾಯಿದ್ದೇವೆ, ಈ ಕೂಡಲೇ ಇರುವಂಥ ನೀರನ್ನಾರು ಕೆರೆ ಕಟ್ಟೆಗಳಿಗೆ ಬಿಟ್ಟು ದನ ಕರುಗಳು ಕುಡಿಯೋಕ್ಕೆ ನೀರ್ಗಾರ ಕುಡಿ, ದೀರ್ಘ ಬೆಳೆಗಳಾದಂಥ ಅಡಿಕೆ, ತೆಂಗು, ಬಾಳೆ ಈ ಥರದವನ್ನಾರು ಉಳಿಸೋಕ್ಕೋಸ್ಕರವಾಗ ನೀರಾರು ಬಿಡಿ ಅನ್ನುವಂಥದ್ದು ನಮ್ಮ ಒತ್ತಾಯ ಇದೆ. ಇನ್ನು 3 ದಿವಸದೊಳಗೆ ನೀರನ್ನು ಬಿಡಲಿಲ್ಲ ಅಂತಂದರೆ ಈ ಒಣಗೋಗಿರೋ ಕಬ್ಬಿನ ಗದ್ದೆ ಒಳಗೆ ರೈತರು ಬೆಂಕಿ ಹಾಕೊಂಡು ಆತ್ಮಹತ್ಯೆ ಪ್ರಯತ್ನಗಳನ್ನ ನಾವು ಮಾಡಲೇಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನಮ್ಮ ಮಂಡ್ಯ ಬಿಜೆಪಿಯಿಂದ ನೇರವಾಗಿ ಎಚ್ಚರಿಸ್ತಾ ಇದ್ದೇವೆ. ಕರ್ನಾಟಕ ಸಂಘದ ವತಿಯಿಂದ ನಿತ್ಯ ಸಚಿವ ಕೆ ವಿ ಶಂಕರಗೌಡ ಜನ್ಮೋತ್ಸವದ ಅಂಗವಾಗಿ ಶಂಕರ ನಮನ ಕಾರ್ಯಕ್ರಮವನ್ನು ಜುಲೈ 15ರಂದು ಸಂಜೆ 5 ಗಂಟೆಗೆ ನಗರದ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿರುವುದಾಗಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ರಂಗಗೀತೆ, ಭಾವಗೀತೆ, ಜನಪದ ಗೀತೆ ಮತ್ತು ತತ್ವಪದಗಳ ಗಾಯನದ ಮೂಲಕ ನಿತ್ಯ ಸಚಿವರಿಗೆ ನಮನ ಸಲ್ಲಿಸಲಾಗುವುದು ಅಂತ ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಕೊಮ್ಮೇರಳ್ಳಿ ವಿಶ್ವಮಾನವ ಕ್ಷೇತ್ರದ ಪುರುಷೋತ್ತಮಾನಂದನಾಥ ಸ್ವಾಮೀಜಿ ವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಮಹಿಳಾ ಉದ್ಯಮಿ ಡಾಕ್ಟರ್ ರಚನಾ ರಮೇಶ್ ಭಾಗವಹಿಸುವರು. PS ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ MS ಅನಿತಾ ಕೆ ವಿ ಶಂಕರಗೌಡರಿಗೆ ನುಡಿ ನಮನ ಸಲ್ಲಿಸುವರು. BT ಪುಟ್ಟರಾಜು, ಗಂಗಾಧರ್ ರಂಗಗೀತೆಗಳನ್ನು, ಉರ್ಗಲೋಡಿ ರಾಮಯ್ಯ, ಮಂಜುಳಾ ಜನಪದ ಗೀತೆಗಳನ್ನು ಮತ್ತು ಸಿದ್ದಮ್ಮ ಮತ್ತು ತಂಡದಿಂದ ತತ್ವಪದಗಳನ್ನು ಪ್ರಸ್ತುತಪಡಿಸಲಾಗುವುದು ಅಂತ ಹೇಳಿದರು. ತತ್ವಪದ ತರಬೇತಿ ಶಿಬಿರದ ನಿರ್ದೇಶಕರಾದ ಗಾಮನಹಳ್ಳಿ ಸ್ವಾಮಿ, ಹನುಮಂತು ಉಪಸ್ಥಿತರಿದ್ದರು. ಉಪನ್ಯಾಸಕಿ ಆಶಾ ಸಂಚಿಕೆ ನಿರ್ವಹಣೆ ಮಾಡುವರು ಅಂತ ಹೇಳಿದರು. ಕರ್ನಾಟಕ ಸಂಘದಿಂದ 3ನೇ ವರ್ಷದ ಆಕ ರಾಜೇಗೌಡ ಪ್ರಶಸ್ತಿ ಪ್ರದಾನವನ್ನು ಕೂಡ ಜುಲೈ 17ರಂದು ಸಂಜೆ 5:30ಕ್ಕೆ ನಗರದ ಕೆ ವಿ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಮ್ಮಿಕೊಂಡಿದ್ದು, ಇತಿಹಾಸ ಸಂಶೋಧನೆಗಾಗಿ ನೀಡಲಾಗುವ ಪ್ರಶಸ್ತಿಗೆ ಮೈಸೂರು ವಿವಿಯ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ MV ಶ್ರೀನಿವಾಸ್ ಆಯ್ಕೆ ಮಾಡಲಾಗಿದೆ. ICHRನ ಪ್ರಾದೇಶಿಕ ನಿರ್ದೇಶಕ ಡಾಕ್ಟರ್ SK ಅರುಣಿ ಪ್ರದಾನ ಮಾಡುವರು. ಮೈಸೂರು ವಿವಿಯ ವಿಶ್ರಾಂತ ಕುಲಪತಿ ಡಾಕ್ಟರ್ ಪದ್ಮಶೇಖರ್ ಭಾಗವಹಿಸುವರು ಅಂತ ಹೇಳಿದರು. ಶ್ರೀಕಂಠೇಶ್ಗೌಡರ ಒಂದು ಸಂಶೋಧನೆಗೆ ಕಾರಣರಾದಂಥವ್ರು ಬಹಳ ಮುಖ್ಯವಾಗಿ ML ಶ್ರೀಕಂಠೇಶ್ಗೌಡರು ಮರೆತೇ ಹೋಗಿದ್ದಂಥ ಸಂದರ್ಭದಲ್ಲಿ ಅವರನ್ನು ಹುಡುಕಿ, ಮೂಲಚೂಲುಗಳನ್ನು ಹುಡುಕಿ ML ಶ್ರೀಕಂಠೇಶ್ಗೌಡ ಸಮಗ್ರ ಸಂಪುಟವನ್ನು ಹೊರಗೆ ತಂದು ಅವ್ರನ್ನ ಉಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥವ್ರು. ಹೀಗೆ ನಾಡಿನ ಅನೇಕ ಸಂಶೋಧನೆಗಳನ್ನು, ಇತಿಹಾಸ ಮತ್ತು ಸಾಹಿತ್ಯದ ಅನೇಕ ಸಂಶೋಧನೆಗಳನ್ನು ಅವರು ಮಾಡಿದ್ದು, ಅನೇಕ ಪ್ರಥಮಗಳನ್ನು ನಮ್ಮ ಮಂಡ್ಯ ಜಿಲ್ಲೆಗೆ ತಂದುಕೊಟ್ಟಿದ್ದಂಥ ವ್ಯಕ್ತಿ. ಅವರ ಹೆಸರಿನಲ್ಲಿ ನಾವು ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಸಂಶೋಧನೆಯಲ್ಲಿ, ಇತಿಹಾಸ ಮತ್ತು ಸಾಹಿತ್ಯದ ಸಂಶೋಧನೆಯಲ್ಲಿ ತೊಡಗಿರ್ತಕ್ಕಂಥವ್ರನ್ನ ಕುರಿತು ಪ್ರತಿ ವರ್ಷ ಕೂಡ ಒಬ್ಬೊಬ್ಬರ ಆಯ್ಕೆ ಮಾಡಿ 25,000ಗಳ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದನ್ನು ಈ ಸಾರಿಗೆ ಡಾಕ್ಟರ್ MV ಶ್ರೀನಿವಾಸ್ ಅಂತೇಳಿ ನಮ್ಮ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಕನ್ನಡ ಇತಿಹಾಸ ವಿಭಾಗದಲ್ಲಿ ಅವರು ಪ್ರಾಧ್ಯಾಪಕರಾಗಿ ನಿವೃತ್ತಿಯನ್ನು ಹೊಂದಿರತಕ್ಕಂಥವ್ರು. ಗಂಗಾ ಸಾಮ್ರಾಜ್ಯದ ಬಗ್ಗೆ ತುಂಬ ಕೆಲಸವನ್ನು ಮಾಡಿರ್ತಕ್ಕಂಥವ್ರು. 90 ವರ್ಷಗಳನ್ನು ಪೂರೈಸಿರ್ತಕ್ಕಂಥ MV ಶ್ರೀನಿವಾಸ್ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಅವರು ಇವತ್ತಿಗೂ ಕೂಡ ತುಂಬ ಆಸಕ್ತಿಯನ್ನು ಇರಿಸಿಕೊಂಡು ಇತಿಹಾಸದ ಬಗ್ಗೆ ಬೆಳಕನ್ನು ಚೆಲ್ತಕ್ಕಂಥ ಅನೇಕ ಕೃತಿಗಳನ್ನು ಕೂಡ ರಚನೆ ಮಾಡಿದ್ದಾರೆ. ಕೆಲವು ಅಂಶಗಳನ್ನು ಅವರು ಇಲ್ಲಿ ನಾವು ಕೊಟ್ಟಿದ್ದೇವೆ. ಅವತ್ತು SK ಅರುಣಿ ಅನ್ನುವಂಥ ಪ್ರಾದೇಶಿಕ ನಿರ್ದೇಶಕರು, ICHR ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟ್ರಿ ರಿಸರ್ಚ್ ಅಂತ ಅವರ ಪ್ರಾದೇಶಿಕ ನಿರ್ದೇಶಕರು ಅರುಣಿ ಅಂತೇಳಿ ಅವರು ಪ್ರಶಸ್ತಿ ಪ್ರದಾನ ಮಾಡ್ತಾರೆ. MV ಶ್ರೀನಿವಾಸ್ ಅವರು ಪ್ರಶಸ್ತಿ ಪುರಸ್ಕೃತರಾಗಿರ್ತಾರೆ. ಮುಖ್ಯ ಅತಿಥಿಗಳಾಗಿ ರಾಜೇಗೌಡರ ಫ್ಯಾಮಿಲಿ, ಅವರ ಕುಟುಂಬದ ಒಂದು ಆಸೆಯ ಮೇಲೆಗೆ ಡಾಕ್ಟರ್ ಪದ್ಮಶೇಖರ್ ಅವರು ವಿಶ್ರಾಂತ ಕುಲಪತಿಗಳು ಅವರು ಮುಖ್ಯ ಅತಿಥಿಗಳಾಗಿರ್ತಾರೆ. ಅದನ್ನು 17ನೇ ತಾರೀಕು ಸಂಜೆ 5:30 ಗಂಟೆಗೆ ಕರ್ನಾಟಕ ಸಂಘದ ಆವರಣದಲ್ಲಿರ್ತಕ್ಕಂಥ ಕೆ ವಿ ಶಂಕರಗೌಡ ಶತಮಾನೋತ್ಸವದಲ್ಲಿ ಅದನ್ನು ಪ್ರದಾನ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ ಕರ್ನಾಟಕ ಸಂಘ ಹಿಂದೆ ಕೂಡ ತಮಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ. ಸಾವಿರಾರು ಸಂಖ್ಯೆಯಲ್ಲಿರ್ತಕ್ಕಂಥ ತತ್ವಪದಕಾರರ ಮುಂಚೂಣಿಗೆ ಅಥವಾ ಮುನ್ನೆಲೆಗೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನವನ್ನು ಕರ್ನಾಟಕ ಸಂಘ ಮಾಡ್ತಾಯಿದೆ ಅಂಥೇಳಿ. ಅದರಂತೆ ನಮ್ಮ ಮಂಡ್ಯದ ಸುತ್ತಮುತ್ತ ಇರತಕ್ಕಂಥ ಅನೇಕ ತತ್ವಪದಕಾರರನ್ನ ಇದರಲ್ಲಿ ನಾವು ಶಂಕರ ಮಠದ ಅಂತ ಗುಂಪು ಮಾಡಿಕೊಂಡಿದ್ರೆ ಭಜನಾ ಮಂಡಳಿಗಳು ಅನ್ನುವಂಥ ಹೆಸರಿನಿಂದ ಕರೀತಾರೆ. ಆದರೆ ಅವೆಲ್ಲವೂ ಕೂಡ ತತ್ವಪದಗಳ ಅವ್ರನ್ನ ಕರೆದು ಅವರ ಮೂಲ ಧಾಟಿಗೆ ತೊಂದರೆ ಇಲ್ಲದ ಹಾಗೆ ಅವರ ಏರಿಳಿತಗಳು ಮತ್ತು ಸ್ಪಷ್ಟತೆ ಇದರ ಬಗ್ಗೆ ಗುರುತಿಸಿ ಅವ್ರನ್ನ ಪ್ರಮುಖವಾಗಿ
ಆ ಕಾರ್ಯಕ್ರಮ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದೆ. ಈ ವರ್ಷ ಅಥವಾ ಈ ಸಾಲಿನಲ್ಲಿ ಈ ವಾರ 15ನೇ ತಾರೀಕು ಪ್ರತಿ ಬುಧವಾರ ಮಾಡ್ತಾಯಿದ್ದೋ. 15ನೇ ತಾರೀಕು ಶಂಕರಗೌಡರ ಜನ್ಮೋತ್ಸವ ಬಂದದ್ರಿಂದ ಒಂದು ವಿಶೇಷವಾಗಿ ಅವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಅದನ್ನು ಕೂಡ ಕೊಟ್ಟಿದ್ದೀನಿ. ಅವತ್ತು ರಂಗಗೀತೆ ಶಂಕರಗೌಡನ ಕುರಿತಾದಂಥ ಡಾಕ್ಟರ್ MS ಅನಿತಾ ಅಂತಕ್ಕಂಥವ್ರು ಮಾತಾಡ್ತಾರೆ. ಆಮೇಲೆ ರಂಗಗೀತೆ ಇರ್ತದೆ, ಜನಪದ ಗೀತೆ ಇರ್ತದೆ, ಭಾವಗೀತೆ ಇರ್ತದೆ, ತತ್ವಪದಗಳ ಗಾಯನ ಇರ್ತದೆ. ಅವತ್ತು ಒಂದು ತಂಡ ಆಯ್ಕೆ ಮಾಡಿಕೊಂಡು ಒಂದು ತಂಡ ಬನ್ನಿ ಮೇಡಮ್. ಗೋಷ್ಠಿಯಲ್ಲಿ ಸಂಘದ ಕಾರ್ಯದರ್ಶಿ ಸೋಮಶೇಖರ್, ಖಜಾಂಚಿ ಮಂಜುಳಾ ಉದಯಶಂಕರ್, ನಿರ್ದೇಶಕಿ ವಿಜಯಲಕ್ಷ್ಮಿ ರಂಗನಂದನ್ ಉಪಸ್ಥಿತರಿದ್ದರು. ವಿಶಿನಾಲ ವ್ಯಾಪ್ತಿಯಲ್ಲಿ ಬೆಳೆದು ನಿಂತು ಒಣಗುತ್ತಿರುವ ಬೆಳೆಗಳಿಗೆ ಇನ್ನು 3 ದಿನದೊಳಗಾಗಿ ನೀರು ಬಿಡದಿದ್ದರೆ ಬಿಜೆಪಿ ವತಿಯಿಂದ KRSಗೆ ಮುತ್ತಿಗೆ ಹಾಕುವುದರ ಜೊತೆಗೆ ನಾವೇ ಗೇಟ್ ಓಪನ್ ಮಾಡಿ ನಾಲೆಗೆ ನೀರು ಹರಿಸುವ ಬೃಹತ್ ಚಳವಳಿ ಹಮ್ಮಿಕೊಳ್ಳಲಾಗುವುದೆಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಮಳವಳ್ಳಿ ತಾಲೂಕಿನ ಚಿಕ್ಕಮಗಳೂರು ಗ್ರಾಮಕ್ಕೆ ಭೇಟಿ ನೀಡಿ ಮಳೆ ಇಲ್ಲದೆ ನಾಲೆಯಲ್ಲಿ ನೀರು ಬಿಡದೆ ಒಣಗಿ ಕುರುಕಲಾಗಿರುವ ಕಬ್ಬಿನ ಬೆಳೆ ವೀಕ್ಷಣೆ ನಡೆಸಿದ ನಂತರ ಗದ್ದೆ ಬಯಲಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು KRS ಅಣೆಕಟ್ಟೆಯಲ್ಲಿ 85 ಅಡಿ ನೀರಿದ್ದಾಗಲೂ ಬೆಳೆಗಳಿಗೆ ನೀರು ಬಿಡಲಾಗಿದೆ. ಆದರೆ ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ 85 ಅಡಿ ನೀರಿದ್ದಾಗಿಯೂ ಒಣಗುತ್ತಿರುವ ರೈತರ ಬೆಳೆಗಳಿಗೆ ನೀರು ಬಿಡದೆ ತಮಿಳುನಾಡಿಗೆ ನೀರು ಬಿಡುವ ಮೂಲಕ ನಮ್ಮ ರೈತರ ಬದುಕನ್ನು ಹಸನು ಮಾಡದೆ ತಾತ್ಸಾರ ಮಾಡುತ್ತಿದ್ದಾರೆ ಅಂತ ಹೇಳಿದರು. ರಾಜ್ಯದಲ್ಲಿ ಮಳೆ ಇಲ್ಲದೆ ಬರಗಾಲ ಸ್ಥಿತಿ ನಿರ್ಮಾಣವಾಗಿರುವಾಗ ಬರಗಾಲವೆಂದು ಘೋಷಣೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಬೆಳೆ ಹಾನಿಯ ವರದಿ ಪಡೆದು ಕೇಂದ್ರ ಸರ್ಕಾರಕ್ಕೆ ವರದಿ ಸಲ್ಲಿಸಿ ಪರಿಹಾರ ಕೋರುವುದನ್ನು ಬಿಟ್ಟು ಕಾಲಹರಣ ಮಾಡುತ್ತಾ ಕೇಂದ್ರ ಸರ್ಕಾರದ ಮೇಲೆ ಗೂಬಿ ಕೂರಿಸಲಾಗುತ್ತಿದೆ ಅಂತ ಅವರು ಹೇಳಿದರು. ಇಲ್ಲ 3 ದಿನ ಗಡುವು ಕೊಡ್ತೀರಿ, 3 ಡೇಸ್ ಗಡುವು ಕೊಡ್ತೀರಿ. 3 ದಿನದಲ್ಲಿ ಬಿಟ್ಟು ಮಾಡಿಲ್ಲ ಅಂದರೆ BJPಯಿಂದ ದೊಡ್ಡ ರೀತಿಯಾದಂಥ ಮುತ್ತಿಗೆ KRSಗೆ ಮುತ್ತಿಗೆ ಹಾಕಿ ನಾವೇ ಗೇಟ್ ಓಪನ್ ಮಾಡಿ ನಾವೇ ನೀರು ಬಿಡೋಕ್ಕೆ ಯೋಚನೆ ಮಾಡ್ತೀವಿ. ಈ ಸರ್ಕಾರ ಜನರ ಪಾಲಿಗೆ ಸತ್ತೋಗಿದೆ. ತಮಿಳ್ನಾಡಿಗೆ ನೀರು ಬಿಡೋಕ್ಕಾಗುತ್ತೆ, ನಮ್ಮ ರೈತರು ಮಾತ್ರ ಬೆಳೆ ಬೆಳಿಬೇಡಿ ಅಂತೀರ. ತಮಿಳ್ನಾಡು ರೈತರಿಗೆ ಹೇಳ್ಬೇಕಲ್ಲ ಈ DK ಶಿವಕುಮಾರ್ ಅವರು, ಅಲ್ಲೂ ಬೆಳೆ ಬೆಳಿಬೇಡಿ ಅಂತ. ಆ ಧೈರ್ಯ ಇಲ್ಲ ನಿಮಗೆ. ಅಲ್ಲಿ ರೆಸೊಲ್ಯೂಷನ್ ಮಾಡಿದ್ದಾರೆ, ಮೇಕೆದಾಟು ಯೋಜನೆಗೆ ನಾವು ಅವಕಾಶ ಕೊಡಲ್ಲ ಅಂತ. ಅಧಿವೇಶನ ಏನೇನ್ಕೋ ಕರೀತಾರೆ, ಅಧಿವೇಶನ ಕರೆದು ಮೇಕೆದಾಟು ಮಾಡೇ ಮಾಡ್ತೀರಿ ಅಂತ ಹೇಳೋದು ದಮ್ಮಿಲ್ಲ ಇಲ್ಲಿ. ಯಾಕಂದರೆ ಎರಡೂ ಕಡೆ ಕಾಂಗ್ರೆಸ್ ಸರ್ಕಾರ, ತಮಿಳ್ನಾಡಲ್ಲೂ ಕಾಂಗ್ರೆಸ್ ಸರ್ಕಾರ, ಕರ್ನಾಟಕದಲ್ಲೂ ಕಾಂಗ್ರೆಸ್ ಸರ್ಕಾರ. ಇವರಿಬ್ಬರ ಅಡ್ಜಸ್ಟ್ಮೆಂಟಿಂದ ಕರ್ನಾಟಕದ ರೈತರಿಗೆ ಅನ್ಯಾಯ ಆಗ್ತಾ ಇದೆ. ಈಗಾಗಲೇ ಬರ ಅಂತ ಘೋಷಣೆ ಮಾಡಬೇಕಾಯಿತು, ಮಾಡಲಿಲ್ಲ. ಕೇಂದ್ರ ಸರ್ಕಾರದಿಂದ 10,000 ಕೋಟಿ ಕೊಡು ಅಂತ ಕೇಳ್ತಾ ಇದ್ದಾರೆ. ಬರ ಅಂತ ಘೋಷಣೆನೇ ಮಾಡಿಲ್ಲ ಅಂದರೆ ರಾಜ್ಯ ಸರ್ಕಾರ, ಕೇಂದ್ರ ಹೆಂಗೆ ದುಡ್ಡು ಕೊಡುತ್ತೆ? ಕಾಮನ್ ಸೆನ್ಸ್ ಬೇಕಲ್ಲ ಇವರಿಗೆ. ಆ ಕಾಮನ್ ಸೆನ್ಸು ಇಲ್ಲ ಇವರಿಗೆ. ಸುಮ್ಮನೆ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಬರ ಅಂತ ಘೋಷಣೆ ಮಾಡಬೇಕು, ಜಿಲ್ಲಾಧಿಕಾರಿಗಳು ಟೀಮು ಮಾಡ್ಕೊಂಡು ಹಾರ್ಟಿಕಲ್ಚರು, ಅಗ್ರಿಕಲ್ಚರು, ಕೃಷಿ ಇಲಾಖೆ ಎಲ್ಲ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಬೇಕು. ಎಷ್ಟು ಎಕರೆ ಒಣಗಿದೆ, ಎಷ್ಟು ಎಕರೆ ಬೆಳೆ ನಾಶ ಆಗಿದೆ, ಇದೆಲ್ಲ ವರದಿನ ಕೇಂದ್ರ ಸರ್ಕಾರ ಕೊಡಬೇಕು. ಅಲ್ಲಿಂದ ಟೀಮ್ ಆಮೇಲೆ ಬರೋದು. ಅವ್ರ ಪಾರ್ಟಿಯನ್ನು ಕರ್ಕೊಂಬಿಟ್ಟು ಮಾತಾಡ್ಬಿಟ್ರೆ ಏನು ಬರ್ತದೆ? ಅವ್ರ ಪಾರ್ಟಿ ಶಾಸಕರು ಕರ್ಕೊಂಡು ಮೊದಲೇ ಹೇಳ್ಕೊಟ್ಟಿರ್ತಾರೆ ಅವ್ರ ಶಾಸಕರಿಗೆಲ್ಲ, ಕಾಂಗ್ರೆಸ್ ಶಾಸಕರಿಗೆ, ನೀವು ಹಿಂಗೆ ಹೇಳಿ ನಾವು ಹಿಂಗೆ ಹೇಳ್ತೀರಿ ಅಂತ. ಉಪಯೋಗ ಏನಾಯ್ತು? ಬಿಜೆಪಿ ರಾಹಿತ ಮೋರ್ಚಾ ಕಾರ್ಯದರ್ಶಿ HR ಅಶೋಕ್ ಕುಮಾರ್, ಡಾಕ್ಟರ್ ಇಂದ್ರೇಶ್, ಸಿದ್ದರಾಮಯ್ಯ, ಅಶೋಕ್ ಜಯರಾಮ್, ಸಚ್ಚಿದಾನಂದ ಸ್ವಾಮಿ, ಡಾಕ್ಟರ್ ಯಮದೂರ್ ಸಿದ್ದರಾಜು ಹಾಗೂ ಇನ್ನಿತರ ಮುಖಂಡರು ಮತ್ತು ಕಾರ್ಯಕರ್ತರು ಹಾಜರಿದ್ದರು. ಗಾಣದಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಶಾ ಕಾರ್ಯಕರ್ತೆ ಮತ್ತು ಸಂಘದ ಜಿಲ್ಲಾ ಕಾರ್ಯದರ್ಶಿ ಜ್ಯೋತಿ ಅವರನ್ನು ಕಾನೂನು ಬಾಹಿರವಾಗಿ ಕೆಲಸದಿಂದ ವಜಾಗೊಳಿಸಿರುವ ಕ್ರಮ ಖಂಡಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತರ ಸಂಘದ ವತಿಯಿಂದ ತಾಲೂಕು ಪಂಚಾಯಿತಿ ಇಒ ಲೋಕೇಶ್ ಮೂರ್ತಿ ಅವರಿಗೆ ಮನವಿ ಸಲ್ಲಿಸಲಾಯಿತು. 2008ರಿಂದ ನಿಷ್ಠೆಯಿಂದ ಸೇವೆ ಸಲ್ಲಿಸುತ್ತಿದ್ದ ಜ್ಯೋತಿ ಅವರು ಜುಲೈ 6ರಂದು ನಡೆದ ಕುಂದುಕೊರತೆ ಸೇವೆಯಲ್ಲಿ ಆಶಾಗಳ ರಜೆ ಮತ್ತು GPS ಫೋಟೋ ಕಡ್ಡಾಯಗೊಳಿಸಿರುವುದನ್ನು ಪ್ರಶ್ನಿಸಿದರು. ಇದೇ ದಿವಸದ ಹಿನ್ನೆಲೆಯಲ್ಲಿ ದೂರು ನೀಡಲಾಗಿತ್ತು. ಬಳಿಕ ದೂರುದಾರರನ್ನೇ ಒಳಗೊಂಡ ಏಕಪಕ್ಷೀಯ ವಿಚಾರಣಾ ಸಮಿತಿ ರಚಿಸಿ ಯಾವುದೇ ದೋಷಾರೋಪಣಾ ಪಟ್ಟಿ ನೀಡದೆ ಜುಲೈ 4ರಂದು ಜ್ಯೋತಿ ಅವರನ್ನು ಏಕಾಏಕಿ ವಜಾಗೊಳಿಸಲಾಗಿದೆ ಅಂತ ಹೇಳಿದರು. ಎಲ್ಲರನ್ನು ಕೂಡ ಅಗೌರವದಿಂದ ಅನಾಗರಿಕವಾಗಿ ನಡೆಸಿಕೊಳ್ಳೋದು ಅಂತ ಕಾಣುತ್ತೆ. ಇಲ್ಲಿ ಜ್ಯೋತಿನ ಕೂಡ ಮತ್ತಿನ್ನೊಂದು ಅವ್ರನ್ನ ವಜಾ ಮಾಡೋ ಶಿಕ್ಷೆ ಯಾಕೆ ಕೊಟ್ಟಿದ್ದಾರೆ? ವೈದ್ಯಾಧಿಕಾರಿಗಳು ನೀಡಿರುವ ವಜಾ ಆದೇಶವನ್ನು ತಕ್ಷಣವೇ ರದ್ದುಗೊಳಿಸಬೇಕು. ದ್ವೇಷಪೂರಿತ ವಿಚಾರಣಾ ಸಮಿತಿಯ ವರದಿನ ಕೈಬಿಡಬೇಕು. ಜ್ಯೋತಿ ಅವರನ್ನು ತಕ್ಷಣವೇ ಕೆಲಸಕ್ಕೆ ಮರು ನೇಮಕ ಮಾಡಿಕೊಳ್ಳಬೇಕು. ಆಶಾಗಳಿಂದ ಕಫ ಮತ್ತು ರಕ್ತದ ಮಾರಿ ಸಂಗ್ರಹಿಸುವ ಕಾನೂನು ಬಾಹಿರ ಕೆಲಸ ಮಾಡಿಸುವುದನ್ನು ಕೈಬಿಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಏನಾದರೂ ತಕರಾರಿದ್ರೆ ನಾವು ನಮ್ಮ ತಕರಾರನ್ನ ಇಒ ಅವರಿಗೆ ಸಲ್ಲಿಸಬೇಕು ಅಂತ ಹೇಳಿ ತಿಳಿಸಲಾಗಿದೆ. ಅದಕ್ಕನುಗುಣವಾಗಿ
ಮೇಲ್ಮನವಿಯನ್ನ ನಾವೀಗಾಗಲೇ ತಲುಪಿಸಿದ್ದೀವಿ. ಇವತ್ತು ಜಿಲ್ಲಾ ಮಟ್ಟದ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ ವತಿಯಿಂದ ನಮ್ಮ ಒಂದು ಆಕ್ಷೇಪಣೆ ಏನಿದೆ ಅನ್ನೋದನ್ನ ಇದರಲ್ಲಿ ವಿವರವಾಗಿ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಈ ಒಂದು ಮನವಿ ಪತ್ರನ ಈಗ ನಾವು ತಾಲೂಕು ಪಂಚಾಯತಿನ ಇಒ ಅವರಿಗೆ ನಾವು ಪ್ರತಿಭಟನೆಯಲ್ಲಿ ಉಮಾದೇವಿ, ಉಗ್ರ ನರಸಿಂಹೇಗೌಡ, ಸಂಧ್ಯಾ, ಮುದ್ದುಕೃಷ್ಣ, ಪ್ರೊಫೆಸರ್ ಲತಾ, ಎಂಬಿ ಪುಷ್ಪಾವತಿ ಸೇರಿದಂತೆ ಅನೇಕರಿದ್ದರು. ದಕ್ಷಿಣ ಭಾರತದ ಗಾನಕೋಗಿಲೆ ಎಸ್ ಜಾನಕಿಯವರ ಅಗಲಿಕೆ ಸಿನಿಮಾ ಕ್ಷೇತ್ರಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಅಂತಾರಾಷ್ಟ್ರೀಯ ಅಲಯನ್ಸ್ ಸಂಸ್ಥೆ ಸೌತ್ ಮಲ್ಟಿಪಲ್ ಕೌನ್ಸಿಲ್ ಅಧ್ಯಕ್ಷರಾದ KT ಹನುಮಂತು ಹೇಳಿದರು. ಗಾಂಧಿ ಭವನದಲ್ಲಿ ಪ್ರತಿಭಾಂಜಲಿ ಸುಗಮ ಸಂಗೀತ ಅಕಾಡೆಮಿ, ಕೃಷಿಕ ಅಲಯನ್ಸ್ ಸಂಸ್ಥೆ, ಮಹಾತ್ಮ ಗಾಂಧಿ ಸ್ಮಾರಕ ಟ್ರಸ್ಟ್ ಆಯೋಜಿಸಿದ್ದ ಹಿನ್ನೆಲೆ ಗಾಯಕಿ ಜಾನಕಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಮತ್ತು ನುಡಿ ಪುಷ್ಪಗೀತ ನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸ್ವರ ಸಾಮ್ರಾಜ್ಞೆ ಜಾನಕಿ ಅವರನ್ನು ಜಾನಕಿಯಮ್ಮ ಅಂತ ಗೌರವಿಸುತ್ತಿದ್ದರು. ಜಗತ್ತಿನಲ್ಲಿಯೇ ವಿಭಿನ್ನ ಧ್ವನಿಗಳಿಂದ ಆಡುವ ಅದ್ಭುತ ಗಾಯಕಿ ಜಾನಕಿ ಅಮ್ಮನವರ ಸ್ವರಮಾಂತರಿಕ ಸರಸ್ವತಿಯಾಗಿದ್ದರು. ಮಗುವಿನ ಧ್ವನಿ, ಯುವತಿ, ವೃದ್ಧೆ ಧ್ವನಿಗಳಲ್ಲಿ ಹಾಡುಗಳನ್ನು ಆಡಿದ ಏಕೈಕ ಹಿನ್ನೆಲೆ ಗಾಯಕಿದ್ರು ಅಂತ ಅವರು ಹೇಳಿದರು. ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಹಿಂದಿ ಜೊತೆಯ ಒಡಿಯಾ, ಬಂಗಾಳಿ, ಮರಾಠಿ ಸೇರಿ ಹಲವು ಭಾಷೆಗಳಲ್ಲಿ ಹಾಡುಗಳನ್ನು ಆಡುವ ಮೂಲಕ ಅವರು ಅಪರೂಪದ ದಾಖಲೆ ಮಾಡಿದರು ಅಂತ ಹೇಳಿದರು. ಇವತ್ತು ಒಂದು ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಎಸ್ ಜಾನಕಿ ಅಮ್ಮನವ್ರನ್ನ ಎಲ್ಲರೂ ಕೂಡ ಎಸ್ ಜಾನಕಿ ಅಂತ ಕರೀತಿಲ್ಲ, ಎಲ್ಲರೂ ಕೂಡ ಜಾನಕಿ ಅಮ್ಮ ಅಂತಲೇ ಕರೀತಿದ್ರು. ಯಾಕೆಂತಂದ್ರೆ ಇಡೀ ಕರ್ನಾಟಕಕ್ಕಲ್ಲ, ಇಡೀ ದಕ್ಷಿಣ ಭಾರತಕ್ಕೆ ಅವರು ಅಮ್ಮ ಆಗಿರ್ತಕ್ಕಂಥವ್ರು. ಅವರ ಸರಳತೆ, ಅವರ ಒಂದು ಮುಗ್ಧ ಮನಸ್ಸು ಮತ್ತು ಮಗುವಿನ ರೀತಿ ಮನಸ್ಸು ಅವರು. ಹಾಗಾಗಿ ಇವತ್ತು ಅವರ ಒಂದು ಸಾವು ನಮ್ಮ ಇಡೀ ಭಾರತೀಯ ಸಂಗೀತ ಲೋಕಕ್ಕೆ ಒಂದು ಬಯಸಲಾರದಂಥ ನಷ್ಟ ಅಂತ ತಪ್ಪಲ್ಲ. ನಮ್ಮ ಜಾನಕಿ ಅಮ್ಮನವರು ನೋಡಿ, ಅವರ ಸಾಧನೆ ಇಲ್ಲಿವರೆಗೆ ಅವರು ಆಡಿರ್ತಕ್ಕಂಥದ್ದು 48,000ಕ್ಕೂ ಹೆಚ್ಚು ಗೀತೆಗಳನ್ನು ಆಡಿದ್ದಾರೆ. ಕನ್ನಡದಲ್ಲೇ ಸುಮಾರು 10,000 ಗೀತೆಗಳನ್ನು ಜಾನಕಿ ಅಮ್ಮನವರು ಹಾಡಿದ್ದಾರೆ. ಇಡೀ ಜಗತ್ತಿನಲ್ಲಿ ಇಲ್ಲಿಯವರೆಗೂ ಕೂಡ ಯಾವ ಗಾಯಕರು ಕೂಡ ಜಾನಕಿ ಅಮ್ಮನವರು ಆಡಿದಷ್ಟು ಹಾಡುಗಳನ್ನು ಆಡಲಿಕ್ಕೆ ಸಾಧ್ಯ ಆಗಿಲ್ಲ, ಮುಂದೆನೂ ಕೂಡ ಆಗೋದಿಲ್ಲ ಅಂತೇಳಿ ನಾವು ಗಂಡಾದಷ್ಟು ಹೇಳ್ಬೋದು. ಯಾಕೆಂತಂದರೆ ತಾಯಿ ನೋಡಿ, ಅವರು ಕರ್ನಾಟಕದವರಲ್ಲ, ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೇಪಲ್ಲಿ ಅಂತಕ್ಕಂಥ ಒಂದು ಗ್ರಾಮದಲ್ಲಿ ತಂದವರು. ಅವರು ಬಾಲ್ಯದಿಂದಲೇ ಅವರಿಗೆ ಸಂಗೀತದ ಬಗ್ಗೆ ಹೆಚ್ಚು ಒಲವು, ಅದೇನು ಓದ್ಕೊಂಡಂಥವರು ಅಲ್ಲ. ಅವರು 3ನೇ ವಯಸ್ಸಿಗೆ ಅವರ ಚಿಕ್ಕಪ್ಪ ಸಂಗೀತ ಜಾಸ್ತಿ ತಗೊಂಡೋಗ್ಬಿಟ್ರು. ಅದನ್ನು ಕೂಡ ಅವರು 7 ರಿಂದ 8 ತಿಂಗಳು ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ಶಾಸ್ತ್ರೀಯ ಸಂಗೀತನೇನು ಅಭ್ಯಾಸನೇ ಮಾಡಿಲ್ಲ. ಆದರೂ ಕೂಡ ಅವರಲ್ಲಿದ್ದಂಥ ಒಂದು ಶಾಸ್ತ್ರೀಯ ಸಂಗೀತಕ್ಕೆ ಇಡೀ ಜಗತ್ತು ಇವತ್ತು ತಡೆಯಾಗಿದೆ. 17 ಭಾಷೆಗಳನ್ನು ಆಡಿದ್ದಾರೆ ಅವರು ಅಂತಂದರೆ ಅವರ ಒಂದು ಇದನ್ನು ನಾವೆಲ್ಲರೂ ಕೂಡ ಇದು ಮಾಡಬೇಕು. ಅವರ ಮೇಡಮ್ ಅವರೇ ಹೇಳ್ತಿದ್ರಂತೆ, ಇದು ನನಗೆ ಒಂದು ದೈವದತ್ತವಾಗಿ ಬಂದಂಥದ್ದು. ನನ್ನ ನಾಲ್ಗೆ ಮೇಲೆ ಕೃಷ್ಣ ಇದ್ದಾನೆ, ಯಾರು ಕೃಷ್ಣನ ಹೆಚ್ಚು ಪ್ರೀತಿಸ್ತಿದ್ರಂತೆ ಅವರು. ನನ್ನ ನಾಲ್ಗೆ ಮೇಲೆ ಕೃಷ್ಣ ಬಂದು ಆಡ್ತಾನೆ ಅನ್ನುವಂಥ ಒಂದು ಮಾತನ್ನು ಜಾನಕಿ ಅಮ್ಮನವ್ರು ಹೇಳ್ತಾ ಇದ್ರಂತೆ. ನೋಡಿ, ಅವರು ಈ ಕಳೆದ ಜನವರಿನಲ್ಲಿ ಅವ್ರ ಒಳ್ಳೆಯ ಮಗ ಮುರಳಿ ಕೃಷ್ಣ ಅಂತೇಳಿ, ಅವ್ರ ಕೃಷ್ಣನ ಕಂಡ್ರೆ ಅತಿ ಪ್ರೀತಿ, ಅದಕ್ಕೋಸ್ಕರ ಅವ್ರ ಮಗನಿಗೆ ಮುರಳಿ ಕೃಷ್ಣ ಅಂತೇಳಿ ಹೆಸರಿಟ್ಟಿದ್ರು. ಕಳೆದ ಜನವರಿನಲ್ಲಿ ಮೈಸೂರಿನಲ್ಲಿ ನಿಧನರಾಗಿದ್ದಾರೆ. ನಿಧನದ ಒಂದು ನೋವು ಅವರ ಹೆಚ್ಚು ಕಾಡ್ತಾ ಇತ್ತು ಅಂತ ಹೇಳ್ತಾರೆ. ಅವರ ಸಾಕು ಮಗ ನವೀನ್ ಎಲ್ಲ ಗೊತ್ತಿದ್ರು. ಎಲ್ಲಿಯ ಮೈಸೂರಿನ ನವೀನ, ಎಲ್ಲಿಯ ಆಂಧ್ರ ಪ್ರದೇಶದ ಗುಂಟೂರಿನ ಎಸ್ ಜಾನಕಿ, ಅವರಿಬ್ಬರಿಗೆ ಹೇಗೆ ಸಂಬಂಧ ಬೆಸಿತ್ತು ಅನ್ನೋದನ್ನು ನಿನ್ನೆ ನಾನು ಪತ್ರಿಕೆ ಬರುತ್ತೆ. ಈ ನಮ್ಮ ನವೀನ ಅಂತಕ್ಕಂಥ ಹುಡುಗ ಒಂದು 12-13 ವರ್ಷಕ್ಕೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಶೂಟಿಂಗ್ ನಡೀತಾ ಇತ್ತಲ್ಲ, ಆಗ ಅಲ್ಲಿ ರೆಕಾರ್ಡಿಂಗ್ ಎಲ್ಲ ಆಗ್ತಿತ್ತು. ಪ್ರತಿನಿತ್ಯ ಹೋಗೋದಂತೆ ಆ ಸ್ಟುಡಿಯೋ ಹತ್ರ ನಿಂತ್ಕೊಳ್ಳೋದಂತೆ. ದಿವಸ ಹೋಗೋದು, ಅಲ್ಲಿ ನಿಂತ್ಕೊಳ್ಳೋದು. ಎಸ್ ಜಾನಕಿ ಅಮ್ಮ ಬರ್ತಾರೆ ಇಲ್ಲ, ಅವರ ರೇಡಿಯೋದಲ್ಲಿ ಹಾಗೆಲ್ಲ ಹಿಂದೆಲ್ಲ ಇದಿರಲಿಲ್ಲ, ಸಿನಿಮಾಗಳಲ್ಲಿ ರೇಡಿಯೋದಲ್ಲಿ ಇವರು ಹಾಡೋದು ಕೇಳಿ ಅವ್ನು ಭಾಳ ಪ್ರೇರೇಪಿತನಾಗಿರುತ್ತೆ. ನಾನು ಏನಾದರೂ ಮಾಡಿ ಜಾನಕಿ ಅಮ್ಮನವ್ರನ್ನ ಭೇಟಿ ಮಾಡಲೇಬೇಕು ಅಂತೇಳಿ ದಿವಸ ಬೆಳಗ್ಗೆ ಎಲ್ಲೋದು ಆ ಪ್ರೀಮಿಯರ್ ಸ್ಟುಡಿಯೋ ಹತ್ರ ಬಾಗಿಲ ಕಾಯೋದು ಬರೋದು. ಒಂದು ದಿವಸ MP ಶಂಕರ್ ಗಮನಿಸಿದ್ರಂತೆ, ಏನು ಹುಡುಗ ಬಂದು ದಿವಸ ನಿಂತಿದ್ದು ಹೋಯ್ತಾನಲ್ಲ ಅಂತೇಳಿ ಕೂಗಿ ಕೇಳಿದ್ರು, ಏನಪ್ಪ ನಿಮ್ಮ ಹೆಸರು, ಯಾಕೆ ದಿವಸ ಬಂದು ನಿಂತಿರ್ತಾ ಇದೆ ಅಂತ. ಅವನು ಹೇಳಿದಂತೆ ನಾನು ಜಾನಕಿ ಅಮ್ಮನವ್ರನ್ನ ನೋಡಬೇಕು ಅಂತ. ಇವಾಗ ಜಾನಕಿ ಅಮ್ಮನವ್ರ ಸದ್ಯಕ್ಕೆ ಬರೋದಿಲ್ಲ, ಬೇಕಾದ್ರೆ ಅವ್ರ ಫೋನ್ ನಂಬರ್ ಕೊಟ್ಟು. ಪ್ರತಿಮಾಂಜಲಿ ಸುಗಮ ಸಂಗೀತ ಅಕಾಡೆಮಿ ಅಧ್ಯಕ್ಷ ಪ್ರೊಫೆಸರ್ ಡೇವಿಡ್ ಮಾತನಾಡಿ, ಸಾಹಿತ್ಯ ಸಂಗೀತ ಕ್ಷೇತ್ರದ ತನಕ ಜಾನಕಿ ಅಮ್ಮ ಅವರನ್ನ ಜೀವಂತವಾಗಿ ನಾವು ನೆನಪಬೇಕು, ಅವರು ನಿತ್ಯ ಸ್ಮರಣೀಯರು ಅಂತ ಅವರು ಹೇಳಿದರು.
ಹೃದಯವು ಬಂದಿರಲು ನೋವಿನ ಜ್ವಾಲೆಯಲ್ಲಿ ನಿಮ್ಮ ರೂಪ ಕಣ್ಣಿನಲ್ಲಿ ನಿಮ್ಮ ಮಾತೆ ಕಿವಿಗಳಲ್ಲಿ ನಿಮ್ಮ ರೂಪ ಕಣ್ಣಿನಲ್ಲಿ ನಿಮ್ಮ ಮಾತೆ ಕಿವಿಗಳಲ್ಲಿ ನಿಮ್ಮ ನೋಟ ಇನ್ನೂ ನನ್ನ ಹೃದಯದಲ್ಲಿ. ಇದೇ ಸಂದರ್ಭದಲ್ಲಿ ಪ್ರತಿಭಾಂಜಲಿ ಅಕಾಡೆಮಿ ಗಾಯಕರಾದ ಹಂಸ, ವಿಶ್ವಾಸ್, ಡೇವಿಡ್ ಹಾಗೂ ಇನ್ನಿತರರು ಜಾನಕಮ್ಮ ಅವರ ಹಾಡುಗಳನ್ನು ಆಡಿದರು. ಕಾರ್ಯಕ್ರಮದಲ್ಲಿ ಲಿಂಗಣ್ಣ ಬಂದೂಕರ್, ಚಂದ್ರಶೇಖರ್, ಧನಂಜಯ್ ದರ್ಶಗುಪ್ಪೆ, ಉದಯ್ ಶಂಕರ್, ಬಸವರಾಜು, ಶಣ್ಣಯ್ಯ, ಪುಟ್ಟಸ್ವಾಮಿ, ಕಿಶೋರ್, ಮಹಾದೇವಿಯ, ಮಂಜುಳಾ, ಲಕ್ಷ್ಮಿ ಸೇರಿದಂತೆ ಅನೇಕರಿದ್ದರು. ಹಲಗೂರು ಲಯನ್ಸ್ ಸಂಸ್ಥೆ 50 ಸದಸ್ಯರನ್ನು ಒಳಗೊಂಡು 44 ವರ್ಷ ಪೂರೈಸಿದ್ದು, ಸಾರ್ವಜನಿಕ ಸೇವೆಯಲ್ಲಿ ನಿರಂತರವಾಗಿ ತೊಡಗಿರುವುದರಿಂದ ಈಗ ಈ ಸಂಸ್ಥೆ ಅತ್ಯುನ್ನತ ಸ್ಥಾನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವುದಕ್ಕೆ ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಕೆ. ರಾಜಶೇಖರ್ ಪ್ರಶಂಸೆ ವ್ಯಕ್ತಪಡಿಸಿದರು. ಚನ್ನಪಟ್ಟಣ ರಸ್ತೆಯಲ್ಲಿರುವ ಹಲಗೂರು ಲಯನ್ಸ್ ಸಂಸ್ಥೆ ಭವನದ ಆವರಣದಲ್ಲಿ 26-27 ಸಾಲಿನ ಅಧ್ಯಕ್ಷರಾದ ಲಯನ್ ಗುಣೇಶ್, ಕಾರ್ಯದರ್ಶಿ ನಾಗೇಶ್ ಮತ್ತು ಖಜಾಂಚಿ ಯೋಗೇಶ್ ಅವರ ನೇತೃತ್ವದ ನೂತನ ತಂಡದ ಪ್ರತಿಜ್ಞಾವಿಧಿ ಕಾರ್ಯಕ್ರಮದಲ್ಲಿ ಅವರು ಪ್ರತಿಜ್ಞಾ ಬೋಧನೆ ನೆರವೇರಿಸಿ ಮಾತನಾಡಿದರು. ನಿಮ್ಮ ಸಂಸ್ಥೆಯ ಸೇವೆಯಲ್ಲಿ ಜಿಲ್ಲೆಗೆ 1ನೇ ಸ್ಥಾನದಲ್ಲಿದ್ದೀರಿ. ಯಾವುದೇ ಗ್ರಾಮೀಣ ಪ್ರದೇಶದಲ್ಲಿ ಇಂತಹ ಕಾರ್ಯಕ್ರಮವನ್ನು ಆಯೋಜಿಸಿಲ್ಲ. ನಗರ ಪ್ರದೇಶದಲ್ಲೂ ಸಹ ಮೈಸೂರು ಸೇರಿದಂತೆ ಎಲ್ಲಿಯೂ ಇಂಥ ಕ್ರಮ ಜರುಗಿಲ್ಲ ಅಂತ ಅವರು ಪ್ರಶಂಸೆ ವ್ಯಕ್ತಪಡಿಸಿದರು. ಸಂಸ್ಥೆಯ ನಿರಂತರ ಸೇವೆಗಳ ಮುಖಾಂತರ ಜಿಲ್ಲೆಯಲ್ಲಿ ಒಂದು ಮಹತ್ತರವಾದಂಥ ಸಂಸ್ಥೆ ಅಂತಕ್ಕಂತೇಳಿ ಗುರುತಿಸ್ಕೊಂಡು 324 D1, 317A ಮತ್ತು 317G ಈ ಥರ ನಮ್ಮ ಜಿಲ್ಲೆಗಳು ಬೈಫರ್ಕೇಶನ್ ಆದಾಗಿಂದ ಅವಾಗಿಂದನೂ ಕೂಡ ಒಂದು ಉತ್ತಮವಾದಂಥ ಗ್ರಾಮೀಣ ಸಂಸ್ಥೆ ಅಂತೇಳಿ ಹೆಸರು ಪಡೆದಿದೆ. ಇದಕ್ಕೆ ತಾವೆಲ್ಲರೂ ಕೂಡ ಅಭಿನಂದನಾರ್ಹರು. ಯಾಕೆಂದರೆ ಸದಸ್ಯರಿಲ್ಲ ಅಂದರೆ ಸಂಸ್ಥೆ ಇಲ್ಲ, ಸಂಸ್ಥೆ ಇಲ್ಲ ಅಂದರೆ ಜಿಲ್ಲೆ ಇಲ್ಲ, ಜಿಲ್ಲೆ ಇಲ್ಲ ಅಂದರೆ ಲಯನ್ಸ್ ಇಂಟರ್ನ್ಯಾಷನಲ್ ಇಲ್ಲ. ನಮ್ಮ ಉದ್ದೇಶ ಏನು? ಸೇವೆ ಮಾಡೋದು. ಈಗ ಅದನ್ನು ನಿಮ್ಮ ಸಂಸ್ಥೆಗೆ ಹೇಳಬೇಕಾಗಿಲ್ಲ. ಇನ್ನು ಆಡಳಿತಾತ್ಮಕವಾಗಿ ತಿದ್ದುಪಡಿ ಮಾಡ್ಕೊಳ್ಳೋ ಬಗ್ಗೆ ನಾನು ಕೆಲವು ಮಾತುಗಳನ್ನ ಹೇಳ್ತೇನೆ. ಸೇವೆ ನಿರಂತರವಾಗಿ ಮಾಡ್ತಾ ಇದ್ದೀರಿ. ಸಭೆಯನ್ನು ಸರಿಯಾದ ಸಮಯಕ್ಕೆ ಪ್ರಾರಂಭ ಮಾಡಬೇಕು. ಮುಂಚಿತವಾಗಿ ಎಲ್ಲರೂ ಕೂಡ ಬಂದು ಎಲ್ಲ ಸದಸ್ಯರು ಕೂಡ ಸಹಕಾರ ನೀಡಬೇಕು ನೂತನ ತಂಡಕ್ಕೆ. ಅವರು ನಿಮ್ಗೆ ಫೋನ್ ಮಾಡ್ತಾನೆ ಇರ್ತಾರೆ, ನೀವು ಬರಲ್ಲ. ನಾವು ಬಂದು 2 ಗಂಟೆ ಆಯಿತು ನಿಮ್ಮ ಸಂಸ್ಥೆಗೆ. ಸದಸ್ಯರುಗಳು ನಿಧಾನಕ್ಕೆ ಬಂದರೆ ಸಭೆ ಪ್ರಾರಂಭ ಆಗೋದು ಲೇಟ್ ಆಗ್ತದೆ. ಮಕ್ಕಳು ಮತ್ತು ಮಹಿಳೆಯರಿದ್ದಾರೆ, ಅವ್ರು ಊಟ ಮಾಡಿ ಮನೆಗೆ ಹೋಗೋದು ಹೇಗೆ? ಲಯನ್ಸ್ ಸಂಸ್ಥೆ ಬಗ್ಗೆ ಬೇಜಾರಾಗಲ್ವಾ? ಏನಪ್ಪ ಲೇಟ್ ಮಾಡ್ತಾರೆ, ಮತ್ತೆ ಕೊರಿತಾರೆ, ಇಷ್ಟೊಂದು ಹೇಳ್ತಾರೆ, ಮಾತಾಡ್ತಾರೆ, ಇದೆಲ್ಲ ಬಂದ್ಬಿಡುತ್ತೆ. ಶಿಸ್ತು. ಈಗ ಸೇವೆನಲ್ಲಿ ನಂಬರ್ 1 ಇದ್ದೀರಿ ನಮ್ಮ ಜಿಲ್ಲೆಗೆ. ಯಾವುದೇ ನಗರ ಪ್ರದೇಶದ ಸಂಸ್ಥೆಗಳು ಕೂಡ ಇಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮಾಡಿರ್ತಕ್ಕಂಥ ನಿದರ್ಶನ ಕಡಿಮೆ. ಮೈಸೂರಲ್ಲಿ ಒಂದಿದೆ, ಮೈಸೂರು ಬಾಂಧವ್ಯ ಅಂತ, ಅವರು ಕೂಡ ನಿರಂತರವಾಗಿ ಸೇವೆ ಮಾಡ್ತಾ ಇದ್ದಾರೆ. ನಂತರ ಗ್ರಾಮೀಣ ಪ್ರದೇಶದಲ್ಲಿ ಯಾವ ಸಂಸ್ಥೆನೂ ಕೂಡ ಇಷ್ಟು ಸೇವಾ ಕಾರ್ಯಕ್ರಮಗಳನ್ನು ಮಾಡಿಲ್ಲ. ಅಷ್ಟು ಸೇವಾ ಕಾರ್ಯಕ್ರಮಗಳನ್ನು ವಿವರವನ್ನು ಬ್ರೀಫಾಗಿ ಓದಬೇಕಷ್ಟೇ. ಯಾರ್ಯಾರು ಭಾಗವಹಿಸಿದ್ರು ಓದಬಾರ್ದು. ಅಂದರೆ 1 ವರ್ಷದ ಖುಷಿ ಅವ್ರಿಗೆ ಅಷ್ಟು ಶ್ರಮ ಕೊಟ್ಟಿದ್ದಾರೆ. ಸಮಯ ಅವರ ಸಮಯಕ್ಕೆ ನಾವು ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಬಟ್ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಗುಣೇಶ್ ಮಾತನಾಡಿ, ನನಗೆ ನೀಡಿದ ಜವಾಬ್ದಾರಿಯನ್ನು ನಾನು ಶಿಸ್ತುಬದ್ಧವಾಗಿ ನಡೆಸಿಕೊಂಡು ಎಲ್ಲರ ಸಲಹೆ ಸಹಕಾರ ಪಡೆದು ಸಂಸ್ಥೆಯನ್ನು ಉನ್ನತ ಮಟ್ಟದಲ್ಲಿ ಕಟ್ಟುವುದಾಗಿ ಭರವಸೆ ನೀಡಿದರು. ಮಾಜಿ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಡಾಕ್ಟರ್ ಕೃಷ್ಣೇಗೌಡ ಕಾರ್ಯಕ್ರಮ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಅನ್ನಪೂರ್ಣ ಹಸಿವು ನಿವಾರಣಾ ಕಾರ್ಯಕ್ರಮದಲ್ಲಿ ಸಹಕರಿಸಿದ 15 ಜನರಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಮತ್ತು ಗಣ್ಯರನ್ನು ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಸಿದ್ದೇಗೌಡ, ಮನೋಹರ, ಶ್ರೀನಿವಾಸ್, ಪ್ರವೀಣ, ವಾಣಿ, ಗಣೇಶ್, ಶಂಸುದ್ದೀನ್ ಹಾಗೂ ಇನ್ನಿತರರಿದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,